ಕೊಡಗು ಜಿಲ್ಲೆಯಾದ್ಯಂತ ಪುನರ್ವಸು ಮಳೆ ಆರ್ಭಟಿಸುತ್ತಿರುವಂತೆಯೇ ಹೊಳೆ ನದಿ ಕೆರೆ ಕಟ್ಟೆಗಳು ಭರ್ತಿಯಾಗಲಾರಂಭಿಸಿವೆ. ಭಾರೀ ಮಳೆಯಿಂದಾಗಿ ಜಿಲ್ಲೆಯ ಏಕೈಕ ಜಲಾಗಾರ ಹಾರಂಗಿ ಜಲಾಶಯ ಭರ್ತಿಯಾಗುವ ಹಂತದಲ್ಲಿದೆ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳು ಕೊಡಗಿನ ಕುಲಮಾತೆ ಕಾವೇರಿಗೆ ಪೂಜೆ ಸಲ್ಲಿಸಿದ ಬಳಿಕ 4 ಕ್ರೆಸ್ಟ್ ಗೇಟ್ಗಳಿಂದ ಸುಮಾರು 1000 ಕ್ಯೂಸೆಕ್ಸ್ ನೀರನ್ನು ಸೋಮವಾರ ಸಂಜೆ ನದಿಗೆ ಹರಿಸಿದರು. ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಒಮ್ಮೆಗೆ ಧುಮ್ಮಿಕ್ಕುವ ದೃಶ್ಯ ಜಲ ವೈಭವವನ್ನೇ ಸೃಷ್ಟಿಸಿತ್ತು. ಕ್ರೆಸ್ಟ್ ಗೇಟ್ಗಳ ಮೂಲಕ ಹಾಲಿನ ನೊರೆಯಂತೆ ಧುಮ್ಮಿಕ್ಕುವ ನೀರಿನ ದೃಶ್ಯ ನಯನ ಮನೋಹರವಾಗಿತ್ತು. ಗರಿಷ್ಠ 2859 ಅಡಿಗಳಷ್ಟು ಸಾಮರ್ಥ್ಯವಿರುವ ಜಲಾಶಯವು 2849 ಅಡಿ ಭರ್ತಿಯಾಗಿದೆ. ಅಣೆಕಟ್ಟೆಯ ಸುರಕ್ಷತೆ ದೃಷ್ಟಿಯಿಂದ ಇನ್ನೂ 10 ಅಡಿ ಬಾಕಿ ಇರುವಾಗಲೇ ನದಿಗೆ ನೀರು ಹರಿಸಲಾಗಿದೆ. ಜಲಾಶಯಕ್ಕೆ ಒಳಹರಿವು 3290 ಕ್ಯೂಸೆಕ್ಸ್ ಇದ್ದು 4.9 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಜಲಾಶಯ ಭರ್ತಿಯಾದ ಬಳಿಕ ಒಮ್ಮೆಲೆ ನದಿಗೆ ನೀರು ಹರಿಸಿದರೆ ಕಾವೇರಿಯಲ್ಲಿ ನೀರಿನ ಹರಿವು ಒಮ್ಮೆಲೆ ಹೆಚ್ಚಾಗಿ ಕುಶಾಲನಗರ ಭಾಗದಲ್ಲಿ ಪ್ರವಾಹ ಉಂಟಾಗುವ ಸಾಧ್ಯತೆಯೂ ಇತ್ತು. ಈ ಹಿನ್ನೆಲೆಯಲ್ಲಿ ಮುಂಚಿತವಾಗಿ ನೀರು ಹರಿಸಲಾಗಿದೆ. ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಅಭಿಪ್ರಾಯ ಹಂಚಿಕೊಂಡ ಶಾಸಕ ಡಾಕ್ಟರ್ ಮಂತರಗೌಡ, ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಂಭವವಿದ್ದು ಒಳಹರಿವು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದರು. ಗರಿಷ್ಠ ನೀರಿನ ಹರಿವಿನಿಂದಾಗಿ ಜಲಾಶಯದಲ್ಲಿ ಭಾರೀ ಪ್ರಮಾಣದ ನೀರು ಸಂಗ್ರಹವಾಗುತ್ತಿದ್ದು ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದೆ ಎಂದ ಅವರು, ನದಿ ಪಾತ್ರದಲ್ಲಿರುವ ಮತ್ತು ದಂಡೆಗಳಲ್ಲಿ ವಾಸವಿರುವ ಜನರು ಆಸ್ತಿಪಾಸ್ತಿ, ಜನ ಜಾನುವಾರುಗಳ ರಕ್ಷಣೆ ಬಗ್ಗೆ ಎಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮತ್ತು ಮೀನುಗಾರರು ನದಿಗೆ ಇಳಿಯದಂತೆ ಸಲಹೆ ನೀಡಿದರು. 8ನೇ ತಾರೀಕು ಜುಲೈ ತಿಂಗಳು 2024ನೇ ಇಸ್ವಿಲಿ ನಮ್ಮ ಹಾರಂಗಿ ಡ್ಯಾಮಲ್ಲಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ರಘುವರ್ ಅಂತ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರು, AW ಹಾಗೂ ಡಬ್ಲ್ಯೂ ಇನ್ಚಾರ್ಜ್ ಅಂತ ಸ್ವಾಮಿ ಅವರು ಹಾಗೂ ಎಲ್ಲ ಇಲಾಖೆ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ನಾಯಕರು, ಊರಿದಂಥ ಎಲ್ಲ ನಮ್ಮ ಈ ಭಾಗದ ರೈತರು ಸ್ನೇಹಿತರು ಇವತ್ತು ನಮಗೆ ಏನು ಅಂತಂದರೆ ನಮ್ಮ ಹಾರಂಗಿ ಗೇಟ್ನ ಎತ್ತಲಿಕ್ಕೆ ನಾವು ಈ ಕಡೆ ಡ್ಯಾಮಿಂದ 4 ಗೇಟಲ್ಲಿ ನನಗೆ ಗೊತ್ತಿರಂಗೆ 4 ಗೇಟಿಂದ 200-250 ಅಂದರೆ ಅಮೌಂಟಿಂಗ್ ಟು 1000 ಕ್ಯೂಸೆಕ್ಸು ಇನ್ಫ್ಲೋ ಜಾಸ್ತಿ ಆಗಿರೋದ್ರಿಂದ ನಮ್ಮ ಹಾರಂಗಿ ಬ್ಯಾಕ್ ವಾಟರ್ಸಲ್ಲಿ ನಮಗೆ ಇವತ್ತಿನ ಪ್ರಕಾರದಲ್ಲಿ ಈಗ ಇನ್ಫ್ಲೋ ಇದ್ದಿದ್ದು 2849 ಅಡಿ. ಇಲ್ಲಿ ಗ್ರಾಸ್ ಕೆಪಾಸಿಟಿ ಹೈಯೆಸ್ಟ್ ಇರೋದು 2859, 10 ಅಡಿ ಬಫರ್ ಕೊಟ್ಟಿದ್ದಾರೆ. ಮಾತ್ರ ಕಲ್ಸಲಿ 2-3 ವರ್ಷದಲ್ಲಿ ಹಿಂದೆ 2018, 18ರಿಂದ 19, 20 ಇಸ್ವಿಲಿ ಏನಾಗ್ಬಿಡ್ತು ಅಂತಂದರೆ ಓವರ್ ನೈಟು ನೀವು ಹೇಳ್ದಂಗೆ ಇನ್ಫ್ಲೋ 5,000-10,000 ಕ್ಯೂಸೆಕ್ಸ್ ಆಗೋ ಸಂದರ್ಭದಲ್ಲಿ ಸಡನ್ ಆಗಿ ಔಟ್ಫ್ಲೋ ಜಾಸ್ತಿ ಮಾಡೋದ್ರ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಸ್ಟಾಕಿಂಗ್ ಕೆಪಾಸಿಟಿ ಇಲ್ಲಿ ನಮ್ಮಲ್ಲಿ ಜಾಸ್ತಿ ಏನಿಲ್ಲ. ಈ ಡ್ಯಾಮಲ್ಲಿ ನನ್ನ ಅನಿಸಿಕೆ 8.5 TMC ಇರ್ಬೋದು. ಬಟ್ ನನ್ನ ಅನಿಸಿಕೆ ಸಿಲ್ಟ್ ಎಲ್ಲ ಸೇರ್ಕೊಂಡಿರೋದ್ರಿಂದ 5-6 TMC ಇರ್ಬೋದು ಅಂತ, 7.5 TMC ಬಂದಿರ್ಬೋದು ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಈಗ ವೆದರ್ ಫೋರ್ಕಾಸ್ಟಲ್ಲಿ ನಮಗೆ ಮಳೆ ಜಾಸ್ತಿ ಇರೋದ್ರಿಂದ ಅಂತ ನಮಗೆ ಈ ತಿಂಗಳಲ್ಲಿ ಜಾಸ್ತಿ ಆಗ್ಬೋದು ಅಂತ ಏನು ಪ್ರಿಡಿಕ್ಷನ್ ಏನು ಮಾಡಿದ್ದಾರೆ, ಅದಕ್ಕೋಸ್ಕರ ಪ್ರಿಪೇರ್ಡ್ನೆಸ್ಗಾಗಿ ಈ 4 ಗೇಟಲ್ಲಿ 1000 ಕ್ಯೂಸೆಕ್ಸ್ನ ಬಿಡುಗಡೆ ಮಾಡೋಕ್ಕೆ ತೀರ್ಮಾನ ಮಾಡವ್ರೆ. ಅದೇ ರೀತಿಲಿ ಇನ್ಫ್ಲೋನು ಔಟ್ಫ್ಲೋ ಚೆಕ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ನನಗೆ ಗೊತ್ತಿರಂಗೆ, ಯಾಕಂದರೆ 2 ರೀತಿಯಲ್ಲಿ ಸಮಸ್ಯೆ. ಗೇಟ್ಸಲ್ಲಿ ಬ್ಯಾಕ್ ವಾಟರ್ಸಲ್ಲಿ ಜಾಸ್ತಿ ನೀರು ಇನ್ಫ್ಲೋ ಆದರೆ ಸಡನ್ನಾಗಿ ಗೇಟ್ ಎತ್ತಿದ್ರೆ ನಮ್ಮ ಡೌನ್ ಸ್ಟ್ರೀಮಲ್ಲಿ ಫ್ಲಡ್ಡಿಂಗ್. ಈ ಸಂದರ್ಭ ನೀರಾವರಿ ಇಲಾಖೆಯ ಅಧೀಕ್ಷಕ ಇಂಜಿನಿಯರ್ ರಘುಪತಿ, ಕಾರ್ಯಪಾಲಕ ಇಂಜಿನಿಯರ್ IK ಪುಟ್ಟಸ್ವಾಮಿ, ಸಹಾಯಕ ಇಂಜಿನಿಯರ್ ಸಿದ್ದರಾಜು, ತಹಶೀಲ್ದಾರ್ ಕಿರಣ್ ಗೌರಯ್ಯ, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಮತ್ತಿತರರು ಹಾಜರಿದ್ದರು.